ಬ್ರೇಕಿಂಗ್ ನ್ಯೂಸ್. ಸಿಎಂ ಡಿಕೆಶಿ ಅವರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಿರುವ ಹಿನ್ನೆಲೆ ಆಕಾಂಕ್ಷಿಗಳ ಪಟ್ಟಿ ಅಂತಿಮವಾಗಿ ಘೋಷಣೆ ಆಗುವ ಮುಂಚೆಯೇ ಅಭಿಮಾನಿಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಘೋಷಣೆಯ ಪೋಸ್ಟ್ ಹಾಕುತ್ತಿದ್ದಾರೆ. ಹುನಗುಂದ ಮತಕ್ಷೇತ್ರದ ಶಾಸಕರಾಗಿರುವಂತಹ ವಿಜಯಾನಂದ ಕಾಶ್ಯಪ್ಪನವರು ಮಂತ್ರಿ ಆಗಿದ್ದಾರೆ. ಅಭಿನಂದನೆಗಳು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಲಾಗುತ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಅಭಿನಂದನೆಗಳ ಮಹಾಪೂರ. ಇನ್ನೊಂದೆಡೆ ವಿಜಯಾನಂದ ಕಾಶ್ಯಪ್ಪನವರು ಮಂತ್ರಿ ಆಗುವುದು ಖಚಿತ. ಗುರು ರಾಘವೇಂದ್ರ ಸ್ವಾಮೀಜಿ ಅವರ ಹೇಳಿಕೆ ಆಗಿದೆ. ಟಿವಿ10 ನ್ಯೂಸ್ಗೆ ಉಲ್ಲಾಸ್ ಜೋಶಿ ಹೇಳಿಕೆ ನೀಡಿದ್ದಾರೆ. ಡಿಗ್ರಿ ಕಲಿಯುತ್ತಿರುವ ಸಮಯದಲ್ಲಿ ಕಾಶ್ಯಪ್ನವರು ರೋಮೆಂಟ್ ಆಗಿದ್ದರು ಎಂದು ಉಲ್ಲಾಸ್ ಜೋಶಿ ಹೇಳಿಕೆ. ಮಂತ್ರಿ ಯೋಗ ಇದ್ದು ಯಾವುದೇ ವಿಘ್ನ ಬರದಂತೆ ಪೂಜೆ ಸಲ್ಲಿಸಿದ ಉಲ್ಲಾಸ್ ಜೋಶಿ ಈ ಹಿಂದೆ ಡಿಕೆಶಿ ಅವರು ಸಿಎಂ ಆಗುತ್ತಾರೆ ಎಂದು ಭವಿಷ್ಯ ನುಡಿದಿದ್ದರು. ಅಷ್ಟೇ ಅಲ್ಲ, ಉಮೇಶ್ ಮೇಟಿ ಅವರು ಶಾಸಕರಾಗುತ್ತಾರೆ ಅಂತ ಸಹ ಭವಿಷ್ಯ ಹೇಳಿದ್ದರು. ಈಗ ವಿಜಯಾನಂದ ಕಾಶ್ಯಪ್ನವರು ಮಂತ್ರಿ ಆಗುತ್ತಾರೆ ಅಂತ ಭವಿಷ್ಯ ಹೇಳಿದ್ದಾರೆ. ಒಂದೆಡೆ ಸಚಿವರಾಗಿದ್ದಾರೆ ಎಂದು ಅಭಿಮಾನಿಗಳು ಪೋಸ್ಟ್ ಮಾಡುತ್ತಿದ್ದರೆ, ಇನ್ನೊಂದೆಡೆ ಕಾಶ್ಯಪ್ನವರಿಗೆ ಸಚಿವ ಸ್ಥಾನದ ಯೋಗದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಗುರು ರಾಘವೇಂದ್ರ ಸ್ವಾಮೀಜಿಗೆ ಪೂಜೆ ಸಲ್ಲಿಸಿ ಮಂತ್ರಿ ಬಗ್ಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ರಾಘವೇಂದ್ರ ಸ್ವಾಮೀಜಿ ವಾಣಿ ಆಗಿದೆ, ಕಾಶ್ಯಪ್ನವರು ಮಂತ್ರಿ ಆಗುತ್ತಾರೆ. ರಾಘವೇಂದ್ರ ಸ್ವಾಮೀಜಿಗೆ ಪೂಜೆ ಸಲ್ಲಿಸಿದ ಉಲ್ಲಾಸ್ ಜೋಶಿ. भक्त साधके चरण प्रेम के जोरे नारायण नमस्ते नारायण नमस्ते वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वजय राघवेंद्राय सत्य धर्म गताय च भजतां कल्पवृक्षाय नमतां कामधेनवे. नमस्ते. श्रीपूर्ण बोध गुरुतीर्थ प्रगतिपार कामानि मोक्ष युष्माक्ष शिरस्पृशन्ति पूर्वोत्तरामि तत्तरंग जलसंस देवालय सेवित प्राणमिता दुर्योधन आपले गुरु राघवेंद्र वाग्देवता श्रद्धामेंगे करोतो. श्री राघवेंद्र हरतागतंग निशयमंगलद संपत संपत देवस्वभाव दिजल धर्मय दोष निरुद्ध संप्रचर मकत्र निदान भाषा विद्युत परिज्ञान महाशेष देवतरि निश्चित भविष्य. ओम श्री राघवेंद्र ओम कल्पवृक्षाय नमः कामधेनु. ಎರಡು ವ್ಯವಸ್ಥೆ ಕೊಳಿದ್ರೆ ಮನೆಗೆ ಏನು ಆವಾಗ ಬಿಡ್ತೀರಿ? ಹಾಂ ಸರ್. विजयानंद काश्यपनवರಿಗೆ ಯಥಾವೃತ ಮಾಟ ಮಂತ್ರ ತಂತ್ರ ಬೋಧ ಗುರು ರಾಘವೇಂದ್ರ ಓಂ ಶ್ರೀ ರಾಘವೇಂದ್ರ ಓಂ ಶ್ರೀ ರಾಘವೇಂದ್ರ ಓಂ ಶ್ರೀ ರಾಘವೇಂದ್ರ. ಶ್ರೀ ವಿಜಯಾನಂದ ಕಾಶ್ಯಪನವರಿಗೆ ಯಥಾವೃತ ಮಾಟ ತಂತ್ರ ತಂತ್ರ ಬೋಧ ಗುರು ರಾಘವೇಂದ್ರ ಓಂ ಶ್ರೀ ರಾಘವೇಂದ್ರ ಓಂ ಶ್ರೀ ರಾಘವೇಂದ್ರ ಓಂ ಶ್ರೀ ರಾಘವೇಂದ್ರ. ನಾನು ಪಂಚಾಂಗ ಪಠಣ ಮಾಡೋರು. ನಮ್ದು ಜೋಯಿಸರ್ ಮಂತನ ಸುಮಾರು 40 ವರ್ಷಗಳಿಂದ ನಾವು ರಾಘವೇಂದ್ರ ಸ್ವಾಮಿ ಭಕ್ತರು ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಅನಿಸ್ತದ. ಮತ್ತು ನಾವು ಇವತ್ತು ಪೂಜಾ ಮಾಡಿದ ಕಾರಣ ಏನಂದ್ರೆ, ನಮ್ಮ ವಿಜಯಾನಂದ ಅಂಗವಿಕಲರ ಕಣ್ಮಣಿ ಮತ್ತು ಬಡವರ ಬಂಧು ವಿಜಯಾನಂದ ಕಾಶ್ಯಪನವರು ಇವತ್ತ ಸಚಿವ ಸ್ಥಾನ ಅವ್ರಿಗೆ ಸಿಗಲಿ ಅಂತಿಕೊಂಡು ಇವತ್ತು ನಾವು ರಾಘವೇಂದ್ರಲ್ಲಿ ಕೇಳ್ಕೊಂಡಿದ್ದೀವಿ. ಅವರಿಗೆ ಸಚಿವ ಸ್ಥಾನ ಸಿಗ್ತದ ಅಂತಿಕೊಂಡು ರಾಘವೇಂದ್ರ ವಾಣಿ ಆಗಿದೆ. ನಾವು ಕೂಡ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಸಿಗಲಿ ಅಂತಿಕೊಂಡು ನಾವು ಈ ಸಂದರ್ಭದಲ್ಲಿ ನಾವು ರಾಘವೇಂದ್ರ ಸ್ವಾಮಿ ಕೇಳ್ಕೊಂಡಿದ್ದೀವಿ. ಮತ್ತೊಂದು ಏನಪ್ಪಾ ಅಂತಂದ್ರ, ಅವ್ರ ಸ್ವಭಾವ ಒರಟು ಆದ್ರೂ ಸದಕ ಅವರ ಹೃದಯ ಹಾಲಿನ ಹೃದಯ. ಇವತ್ತು ಹೋಗ ನಡೆಯೋ ಅಂದ್ರು ಸದಕ ಮಾತವ ಅವ ಪಾಪ ಯಾಕೋ ಬಂದಿದ್ ನೋಡೋ ಇಟೋ ತಕೋತಾನ ಒಳಗ್ ಕರ್ರಿ ಅನ್ನೋ ಮನುಷ್ಯರವ್ರು. ಯಾಕಂದ್ರೆ ನಾವು ಅವ್ರ ಬಾಲ್ಯದಿಂದ ನೋಡ್ತಾ ಇದ್ದೀವಿ. ಯಾಕಂದ್ರೆ ಬಾಲ್ಯದಿಂದ ಅವರು ನಾವು
ಸ್ನೇಹಿತರು ಮತ್ತು ಒಂದೇ ಒಂದೇ ಥರ ಬೆಳೆದವರು 3 ವರ್ಷ, ಭಾಳ ವರ್ಷ ಅಲ್ಲ 3 ವರ್ಷ. ಆದ್ರೆ 3 ವರ್ಷದಲ್ಲಿ ಅವ್ರದ್ದು ಸ್ವಭಾವ ಎಲ್ಲ ನೋಡೀನಿ. ದೇವ್ರು ಅವ್ರಿಗೆ ಕೊಡ್ಲಿ ಅಂತ ನಮ್ಮ ಆಸೆ ಐತಿ. ಯಾಕಂದ್ರೆ ಇದ್ರೊಳಗೆ ನಮ್ಮ ಸ್ವಾರ್ಥತೆ ಏನು ತುಂಬಿಲ್ಲ. ಜನರಿಗೆ ಇದರಿಂದ ಒಂದು ಉಪಯೋಗ ಆಗ್ಬೇಕು. ಒಂದು ಉಪಯೋಗ ಆಗ್ಬೇಕಾದ್ರೆ ವಿಜಯಾನಂದ ಕಾಶಪ್ಪನಂತವರು ಸಚಿವರು ಆಗ್ಬೇಕಂತ ತಿಳ್ಕೊಂಡು ನಮ್ಮ ಇಚ್ಛಾ ಅದ ಅಂತ ತಿಳ್ಕೊಂಡು ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ರಾಘವೇಂದ್ರ ಅವ್ರಿಗೆ ಸಚಿವ ಮಾಡ್ತಾನ ಅನ್ನೋದು ನಮಗ ಗ್ಯಾರಂಟಿ ಅದ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನು ಭವಿಷ್ಯ ಹೇಳಿದ್ರೆ DK ಶಿವಕುಮಾರ್ ಹಾ ಸರ್, ಇವತ್ತು ಏನಾಗೈತೆ ಅಂತಂದ್ರ, ನಾನು ಈ ಹಿಂದೆ ನಿಮಗೆ ಮಾಧ್ಯಮದವ್ರಿಗೆ ನಾ ಹೇಳಿದ್ದೆ, DK ಶಿವಕುಮಾರ್ ಅವರು 100% ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಅಂತ ತಿಳ್ಕೊಂಡು ನಾ ಹೇಳಿದ ಪ್ರಕಾರ ಅದು ಆಗಿದೆ. ಎರಡನೇದ್ದು, ನಮ್ಮ ಬಾಗಲಕೋಟೆಗೆ ಮೇಟಿ ಅಂದ್ರೆ ಉಮೇಶ್ ಮೇಟಿ ಸರ್ ಅವರು ಕೂಡ ಅವತ್ತು ರಾತ್ರಿನೇ ನಾನು ಮಾಧ್ಯಮದವ್ರಿಗೆ ಹೇಳಿದ್ದೆ, ಅವ್ರಿಗೆ ನಾಳೆ ಅವರೇ ಆರಿಸಿ ಬರೋದು ಗ್ಯಾರಂಟಿ ಅಂತ. ಅದು ಕೂಡ ಸತ್ಯವಾಗಿದೆ. ಯಾಕಂದ್ರೆ ಅವಾಗ ಕೂಡ ರಾಘವೇಂದ್ರ ಸ್ವಾಮಿ ಅವರ ವಾಣಿ ಆಗಿತ್ತು. ಈಗೂ ಕೂಡ ವಿಜಯಾನಂದ ಕಾಶಪ್ಪನವ್ರದ್ದು ವಾಣಿ ಆಗಿರೋದ್ರಿಂದ ಅವ್ರು ಆಗ್ತಾರ ಅನ್ನೋದು ನಮಗೆ ನಂಬಿಕೆ ಅದ. ನಾವು ಕೂಡ ರಾಘವೇಂದ್ರಲ್ಲಿ ಅವ್ರಿಗೆ ಆಗ್ಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಧನ್ಯವಾದ ಸರ್. ಬಾಗಲಕೋಟೆ ಜಿಲ್ಲಾ ಪಂಚಾಯತ ನೂತನ ಸಭಾಭವನದಲ್ಲಿ ಶುಕ್ರವಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಶಾಸಕರಾದ ಉಮೇಶ ಮೇಟಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪತ್ರಿಕಾ ದಿನಾಚರಣೆ ಅಂಗವಾಗಿ ಪತ್ರಕರ್ತರು ತಮ್ಮ ಕುಟುಂಬಕ್ಕಿಂತ ಸಮಾಜದ ಹಿತಾಸಕ್ತಿಗೆ ಹೆಚ್ಚಿನ ಆದ್ಯತೆ ನೀಡಿ ನಿರಂತರ ಸೇವೆ ಸಲ್ಲಿಸುತ್ತಾರೆ. ಅಂತಹ ಪತ್ರಕರ್ತರ ಮಕ್ಕಳಿಗೆ ಗೌರವ ನೀಡಿ ಅವರ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸುವುದು ಅವರಿಗೆ ಮತ್ತಷ್ಟು ಪ್ರೇರಣೆಯಾಗಲಿದೆ ಎಂದರು. ಜಿಲ್ಲೆಯ ಹಿರಿಯ ಪತ್ರಕರ್ತರಾದ ದಿವಂಗತ ರಾಮ ಮನಗೂಳಿ, ಶಾಲಗಾರ ದಿವಂಗತ ಶ್ರೀಶೈಲ ಅಂಗಡಿ ಹಾಗೂ ಜಿಗಜಿನ್ನಿ ಅವರ ಹೆಸರಿನಲ್ಲಿ ಅತ್ಯುತ್ತಮ ಪತ್ರಕರ್ತರಿಗೆ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ಅವರ ಸೇವೆಯನ್ನು ಸ್ಮರಿಸುವ ಜೊತೆಗೆ ಇಂದಿನ ಪತ್ರಕರ್ತರಿಗೆ ಮತ್ತಷ್ಟು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಲು ಉತ್ತೇಜನ ನೀಡುವ ಕಾರ್ಯವಾಗಿದೆ. ಪತ್ರಕರ್ತರಷ್ಟೇ ಅಲ್ಲದೆ ಮನೆ ಮನೆಗೆ ಪತ್ರಿಕೆ ತಲುಪಿಸುವ ವಿತರಕರ ಸೇವೆಯನ್ನು ಗುರುತಿಸಿ ಪ್ರಶಸ್ತಿ ನೀಡುತ್ತಿರುವುದು ಸಂಘದ ವಿಶೇಷ ಕಾರ್ಯವಾಗಿದೆ ಎಂದರು. ವಿಧಾನ ಪರಿಷತ್ ಶಾಸಕರಾದ P.H. ಪೂಜಾರ ಮಾತನಾಡಿ, ಸಮಾಜದಲ್ಲಿ ಕಂಡುಬರುವ ತಪ್ಪುಗಳನ್ನು ಎಚ್ಚರಿಸುವುದರ ಜೊತೆಗೆ ಜನಜಾಗೃತಿ ಮೂಡಿಸುವ ಮಹತ್ತರ ಜವಾಬ್ದಾರಿಯನ್ನು ಪತ್ರಿಕೋದ್ಯಮ ಸಮರ್ಥವಾಗಿ ನಿರ್ವಹಿಸುತ್ತಿದೆ. ಸಮಾಜದಲ್ಲಿನ ಮೂಲೆಕೋರೆಗಳನ್ನು ತಿದ್ದುವ ಕೆಲಸವನ್ನು ಪತ್ರಕರ್ತರು ನಿರಂತರವಾಗಿ ಮಾಡುತ್ತಿದ್ದು, ಅವರ ಕಾರ್ಯದಕ್ಷತೆ ಮತ್ತು ನಿಷ್ಪಕ್ಷಪಾತ ವರದಿಗಾರಿಕೆಯಿಂದ ಸಮಾಜದಲ್ಲಿ ಪತ್ರಕರ್ತರ ಮೇಲೆ ಬಲವಾದ ವಿಶ್ವಾಸ ನಿರ್ಮಾಣವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಕಾಶ ತಪಶೆಟ್ಟಿ ಮಾತನಾಡಿ, ಇಂದಿನ ಸಮಾಜದಲ್ಲಿ ಪ್ರತಿಯೊಂದು ಕ್ಷೇತ್ರದ ಬೆಳವಣಿಗೆ ಹಾಗೂ ಜನಜಾಗೃತಿಗೆ ಪತ್ರಿಕೋದ್ಯಮ ಅತ್ಯಗತ್ಯವಾಗಿದ್ದು, ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಸದೃಢಗೊಳಿಸುವಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದ್ದಾಗಿದೆ ಎಂದರು. ಜಿಲ್ಲಾಧಿಕಾರಿ ಸಂಗಪ್ಪ ಮಾತನಾಡಿ, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟಗಳು ಸಮಾಜದ ಪ್ರಗತಿಯ ಮೂಲಾಧಾರವಾಗಿವೆ. ಈ ಮೂಲಕ್ಕೂ ಪತ್ರಿಕೋದ್ಯಮವು ಜೀವ ತುಂಬುವ ಶಕ್ತಿಯಾಗಿದೆ ಎಂದು ತಿಳಿಸಿದರು. ಪ್ರತಿ ವರ್ಷ ನೀಡುವ ಪ್ರಶಸ್ತಿಯನ್ನು ಆಯ್ಕೆಯಾದ ಪತ್ರಕರ್ತರಿಗೆ ನೀಡಿ ಸನ್ಮಾನಿಸಿ ಗೌರವಿಸಿದರು. ಕೂಡ ನಾವು ಪಾತ್ರದವರಿಗೆ ನಡೆಯುವಂತ ಎಲ್ಲ ಘಟನಾವಳಿಗಳನ್ನು ಸೂಕ್ಷ್ಮ ಕಣ್ಣುಗಳಿಂದ ವೀಕ್ಷಣೆ ಮಾಡುವಂತಹದ್ದು, ಮಾಡುವ ಜೊತೆಗೆ ತಮ್ಮದೇ ಆದಂತಹ ರೀತಿಯಲ್ಲಿ ವಿಮರ್ಶೆಗಳನ್ನು ಕೊಟ್ಟು ಮಾಡ್ತಾ ಇತ್ತೀಚಿನ ದಿನಮಾನಗಳಲ್ಲಿ ಭಾರತ ಒಂದು ಬಲಿಷ್ಠ ರಾಷ್ಟ್ರವಾಗಿ, ಸಶಕ್ತ ರಾಷ್ಟ್ರವಾಗಿ ಮಾರ್ಗದರ್ಶನ ಮಾಡುವಂಥ, ವಿಶ್ವಕ್ಕೆ ಮಾರ್ಗದರ್ಶನ ಮಾಡುವಂಥ ರಾಷ್ಟ್ರವಾಗಿ ಬರಬೇಕು ನನ್ನ ಸುದೈವ. ನಾನಾದರೂ ಮಾಡ್ತಾ ಇದ್ದೀನಿ. ಶಾಸಕರಾಗಿ ನಾವೆಲ್ಲರೂ ಉಮೇಶ್ ಮೇಟಿಯವರು ನಾವು ಪಾರ್ಲಿಮೆಂಟ್ನವರೆಗೆ ಅನೇಕ ಕಾನೂನುಗಳನ್ನು ಮಾಡಿದ್ದೇವೆ. ಕಾನೂನುಗಳು ಸಂವಿಧಾನದ ಮೌಲ್ಯಗಳಿಗೆ, ಆಶಯಗಳಿಗೆ ಸಮರ್ಪಕವಾಗಿರೋ ಇಲ್ಲವೋ ಎನ್ನುವಂಥ ಪ್ರಶ್ನೆ ಎತ್ತಿದಾಗ ನ್ಯಾಯಾಂಗ ಮಧ್ಯಪ್ರವೇಶಿಸಿ ಸೂಕ್ತವಾದಂಥ ಮಾರ್ಗದರ್ಶನ ಮಾಡುವಂಥದ್ದು, ಸಂವಿಧಾನದ ಮೌಲ್ಯಗಳಿಗೆ ಅನುಗುಣವಾಗಿ ತೀರ್ಪನ್ನು ನೀಡಿ
ಆಸೆಗಳಿಗೆ ಬದ್ಧವಾಗಿ ನಡೆದುಕೊಳ್ಳುವಂಥ ಎಚ್ಚರಿಕೆ ಚುಚ್ಚುವ ಒಂದು ತೀರ್ಮಾನಗಳನ್ನು ಕೂಡ ಸರ್ಕಾರ ಈ ಕಾರ್ಯವನ್ನು ಮಾಡುವಂಥದ್ದು. ಉತ್ತಮ ಕಾರ್ಯ. ಅಲ್ಲಿಗೆ ನಮ್ಮ ಜಿಲ್ಲೆಯ ಹಿರಿಯ ಪತ್ರಗಾರ ದಿವಂಗತ ರಾಮಮನೋಹರ್ ಸರ್, ಶರವಾಸ, ದಿವಂಗತ ಶ್ರೀಶೈಲ ಅಂಬರೀಶ್ ಸರ್, ಜಿಲ್ಲೆಯ ಸದಸ್ಯರಲ್ಲಿ ಜಿಲ್ಲೆಯ ಉತ್ತಮ ಪತ್ರಕರ್ತೆಯ ಪ್ರಶಸ್ತಿ ನೀಡಿ ಗೌರವಿಸಿದ್ದೇವೆ. ಇಂದು ಪತ್ರಕರ್ತರು ಮತ್ತಷ್ಟು ಜವಾಬ್ದಾರಿ ನೀಡಿ ಅವರ ಸೇವೆ ಸ್ಮರಿಸಿದಂತೆ ಕೇವಲ ಪತ್ರಕರ್ತರು ಅಷ್ಟೇ ಅಲ್ಲ, ಪತ್ರಿಕೆಯನ್ನು ಹಂಚುವ ಸೇವೆ ಪ್ರಶಸ್ತಿ ನೀಡುವ ಒಳ್ಳೆಯ ಕೆಲಸ. ಇಂದಿಗೂ ಹಿರಿಯ ಜೀವಿ ಮನೆ ಮನೆಗೆ ಹೋಗಿ ಪತ್ರಿಕೆ ವಿತರಿಸುತ್ತಾರೆ ಎಂದು ಕೇಳಿ ಖುಷಿಯಾಯಿತು. ಅವರಿಗೆ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ತಂದೆಯವರು ಪತ್ರಿಕೆಗಳ ಮೇಲೆ ಅತ್ಯಂತ ಗೌರವದಿಂದ ಕಾದಿದ್ದಾರೆ. ಪ್ರತಿದಿನ ಬೆಳಗ್ಗೆ ಪೇಪರ್ ನೋಡಿ ಫಸ್ಟ್ಗೆ ಅನ್ನೋದು ಅವರ ತಕ್ಷಣ ಆ ಪೇಪರ್ ಕೊಟ್ಟ ಮೇಲೆ ಮುಂದಿನ ಕೆಲಸ ಅವರು ಬೇರೆ ಏನ ಬಗ್ಗೆ ಪೇಪರ್ ಹೋಗ್ಬಿಟ್ಟು ಯಾರು ಕರೆಯೋರು. ಅವರಿಂದ ನಮ್ಮ ಪತ್ರಕರ್ತರಿಂದ ಭಾಳಷ್ಟು ಕಲಿತಿದ್ದೇನೆ. ಭಾಳ ಸಮಗ್ರ ಅಭಿವೃದ್ಧಿಗೆ ಜನರ ಸ್ಪಂದನೆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಸಲಹೆ ಸದಾ ನನ್ನ ಜೊತೆ ಇಲ್ಲಿ ಸ್ವಾಗತಿಸ್ತೇನೆ. ಪತ್ರಿಕಾ ಉದ್ಯಮ ಅಂದರೆ ಸಮಾಜದ ಹಕ್ಕನ್ನು ತಿದ್ದುವ ಸಂವಿಧಾನವು ದೊಡ್ಡ ಜವಾಬ್ದಾರಿ. ಪತ್ರಿಕಾ ಮೇಲೆ ಕೇವಲ ಕೆಟ್ಟದ್ದನ್ನು ತೋರಿಸಲಾಗದೆ ಒಳ್ಳೆಯ ಕೆಲಸವನ್ನು ತೋರಿಸಿ ನಮಗೆ ಮತ್ತಷ್ಟು ಒಳ್ಳೆಯ ಕೆಲಸ ಮಾಡುವ ಪರಿಶೀಲನೆ ಮಾಡಿ ಪ್ರತಿ ಕೆಲಸವನ್ನು ಬಾಗಲಕೋಟೆ ಪತ್ರಕರ್ತರ ಮಿತ್ರರು ಚೆನ್ನಾಗಿ ಮಾಡಿದ್ದೀರಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಪತ್ರಕರ್ತೆ ಏನೇ ಕೆಲಸಗಳನ್ನು ನಾನು ಹಾಗೂ ನಮ್ಮ ಅಧಿಕಾರಿ ಮಿತ್ರರೊಂದಿಗೆ ಸದಾ ನೀಡಬೇಕು ಎಂದು ಹೆಚ್ಚಿನ ಮಾತನಾಡುತ್ತೇನೆ. ಮೂಲಕ್ಕೂ ಪತ್ರಿಕೆ ಅಂದರೆ ಏನೆಲ್ಲ ಅದು ಜೀವನದ ಒಂದು ಶಕ್ತಿಯಾಗಿದೆ. ಅಂಬೇಡ್ಕರ್ ಒಂದು ಹೇಳಿದರು, ಹಾಗೆ ಮಹಾತ್ಮ ಗಾಂಧೀಜಿಯು ಕೂಡ ಹೇಳಿದರು, ಪತ್ರಿಕೆಯ ಮುಖ್ಯ ಕರ್ತವ್ಯ ಜನರ ಮನೋಭಾವನೆ ಅರಿತು ಅದನ್ನು ಅಭಿವ್ಯಕ್ತಿಗೊಳಿಸುವುದು ಮತ್ತು ಅಗತ್ಯವಾದ ಭಾವನೆಗಳನ್ನು ಜನರಲ್ಲಿ ಮೂಡಿಸುವುದು ಮತ್ತು ನಿರ್ಭಯವಾಗಿ ಸಾರ್ವಜನಿಕ ದೋಷಗಳನ್ನು ಬಯಲಿಡುವುದು. ತಾವು ಏನು ತಮ್ಮ ಸಂದೇಶದಿಂದ ಮಹಾತ್ಮ ಗಾಂಧೀಜಿಯವರಾಗಲಿ ಅಂಬೇಡ್ಕರ್ ಅವರಾಗಲಿ ಆಮೇಲೆ ತಾವು ಗಮನಿಸಿದರೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಪತ್ರಿಕಾ ಈ ಒಂದು ಏನು ರಂಗಿದೆಲ್ಲ ಇದು ಭಾಳ ಹಿಡಿದಿದೆ ಸ್ವತಂತ್ರ ಹೋರಾಟದಲ್ಲಿ. ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಕೇಸರಿ, ಹರಿಜನ, ಯಂಗ್ ಇಂಡಿಯಾ, ಸಂಯುಕ್ತ ಕರ್ನಾಟಕ ಒಂದೇ ಮತ್ತು ಪ್ರಜಾಮಾತ ಮುಂತಾದ ಪತ್ರಿಕೆಗಳು ಅವು ಬರೀ ಸುದ್ದಿಗಳು ಬರೀ ಇನ್ಫಾರ್ಮೇಷನ್ ಕೊಡಲಿಲ್ಲ, ಜನ ಜಾಗೃತಿ ಮೂಡಿಸಿದ್ದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ರೀತಿ ಪಾಲ್ಗೊಳ್ಬೇಕು, ಸ್ವಾತಂತ್ರ್ಯ ಅಂತ ಏನು ಇದು ಮಾಡೋದು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಲಿ, ಇದರಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ನಮ್ಮ ಸ್ವತಂತ್ರ ಶೈಲಿಗಳು ಕೂಡ ಪತ್ರಿಕಾ ಒಂದು ರಂಗ ಬಹಳ ಪ್ರಾಮುಖ್ಯತೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಬಾಗಲಕೋಟೆ ಜಿಲ್ಲಾ ಪ್ರವಾಸದ ವೇಳೆ ಹಲವು ಮಹಿಳೆಯರು ತಮ್ಮ ವೈಯಕ್ತಿಕ ಹಾಗೂ ಕುಟುಂಬದ ಸಮಸ್ಯೆಗಳನ್ನು ಹೇಳಿಕೊಂಡು ಕಣ್ಣೀರಿಟ್ಟರು. ಜಿಲ್ಲೆಯ 50 ಹಾಸಿಗೆಯ ಆಸ್ಪತ್ರೆ ಹಾಗೂ ನವನಗರದ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೆಲ ಮಹಿಳೆಯರು ಅವರ ಬಳಿ ಬಂದು ತಮ್ಮ ಸಂಕಷ್ಟಗಳನ್ನು ಹೇಳಿಕೊಂಡರು. ಈ ಸಮಯದಲ್ಲಿ ಒಬ್ಬ ಮಹಿಳೆ ತನಗಾದ ಅನ್ಯಾಯಕ್ಕೆ ನ್ಯಾಯ ಒದಗಿಸುವಂತೆ ಮನವಿ ಮಾಡಿದರು. ಗಂಡನಿಂದ ಆಗುತ್ತಿರುವ ಕಿರುಕುಳ, ಉದ್ಯೋಗವಿಲ್ಲದೆ ಎದುರಿಸುತ್ತಿರುವ ಸಂಕಷ್ಟ ಸೇರಿದಂತೆ ವಿವಿಧ ಸಮಸ್ಯೆಗಳ ಬಗ್ಗೆ ವಿವರಿಸಿದರು. ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ತಮ್ಮ ಮನವಿಗಳಿಗೆ ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ ಎಂದು ಅಳಲು ತೋಡಿಕೊಂಡರು. ಮಹಿಳೆಯರ ಅಹವಾಲುಗಳನ್ನು ತಾಳ್ಮೆಯಿಂದ ಆಲಿಸಿದ ಅಧ್ಯಕ್ಷರು ಪ್ರತಿಯೊಂದು ಪ್ರಕರಣವನ್ನು ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದು ಕಾನೂನು ವ್ಯಾಪ್ತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲು ಹಾಗೂ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು. ಜಿಲ್ಲಾ ಪ್ರವಾಸದ ಅಂಗವಾಗಿ ಅಧ್ಯಕ್ಷೆಯವರು 50 ಹಾಸಿಗೆಗಳ ಆಸ್ಪತ್ರೆಗೆ ಹಾಗೂ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿನ ಸೌಲಭ್ಯಗಳು, ಮಹಿಳೆಯರಿಗೆ ನೀಡಲಾಗುತ್ತಿರುವ ಸೇವೆಗಳು ಹಾಗೂ ದೂರುಗಳ ನಿರ್ವಹಣೆ ಕುರಿತು ಪರಿಶೀಲನೆ ನಡೆಸಿದರು. ಮಹಿಳೆಯರಿಗೆ ತ್ವರಿತ ಹಾಗೂ ಪರಿಣಾಮಕಾರಿ ಸೇವೆ ಒದಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೇಳುವುದಿಲ್ಲ. ನಿಮ್ಮ ಸಮುದಾಯಕ್ಕೆ ಸ್ಕೀಮ್ಸ್ ಎಲ್ಲ ಬರ್ತಾವಲ್ಲ, ಅದನ್ನು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನನಗೆ ಏನು ಗೊತ್ತಿಲ್ಲ, ಯಾವ ಸೌಲಭ್ಯ ತಗೊಳ್ಳೋದು ನಾವೆಲ್ಲ ಚಡ್ಡಿ ಗದಿಗೆ ಕ್ರಾಸ್ ಚಡ್ಡಿಯವ್ರಿ. ನಾವು ನಮ್ಮದು ಸ್ವಲ್ಪ ಕೇಸ್ ಆಗೈತೆ ರೀ, ವ್ಯಾಪಾರ ಆಗಿ 4 ತಿಂಗಳು ಸನಿಯಾಕಾದ್ರಿ ಮೇಡಮ್ ಅವ್ರ. ನಮ್ದು ಯಾವುದು ಏನು ಇನ್ಕಮ್ ಅಂತ ಏನು ಇದನ್ನು ಮಾಡಿದ್ರಿ ಮೇಡಮ್ ಅವ್ರು.
ಅದು ಚಾರ್ಜ್ ಶೀಟ್ ಮಾಡಲಿಕ್ಕೆ ರೆಡಿ ಕರೆಸ್ರಿ ಕರೆಸ್ತೀವಿ ಮೇಡಮ್. ಕರೆಸ್ರಿ ನಮ್ಮ DLS ಯಾರ್ರಿ ಜಡ್ಜ್ ಯಾರ್ರಿ ಅವ್ರ ಸಮ್ಮುಖದಲ್ಲೇ ಕರೆಸ್ಬೇಕ್ರಿ. ಎಸ್ ಮೇಡಮ್ ಎಸ್ ಮೇಡಮ್. ದಬ್ಬಾಳಿಕೆ ಮಾಡ್ತಾರೆ ಮೇಡಮ್. ಹೌದವ, ಅದೆಲ್ಲಾನು ನೀವು ಹೋರಾಟ ಮಾಡ್ಬೇಕಾಗ್ತದ. ಬಟ್ ಅರ್ಧ ಸಂಬಳ ನಿನ್ ಗಂಡಂದೇನದೆ ನಿನ್ಗೂ ನಿನ್ ಮಗಳಿಗೆ ಬರೋಂಗೆ ನಾವು ಮಾಡಿ ಸಪೋರ್ಟ್ ಆಡಬಾರ್ದು. ಆ ಮಗಳನ್ನು ಬದುಕಬೇಕಲ್ರಿ, ಬದುಕಿಸಕ್ಕೆ ಹೋರ ಸಿಕ್ಕಿಲ್ರಿ. ನಾ 7 ಮಂದಿ ಕೂಡ ಬರ್ದಾರಿ ಮೇಡಮ್. ನಾವು ನಿಮ್ಗೆ ಬೇಕಾಗತ್ತ ಬೆಂಗಳೂರಿಗೆ ಬಂದಿದ್ದೀವಿ. 4 ಜನ ಇದ್ರು ನಮ್ಮನ್ನು ಬೇಡ್ರಿ ಕಾಲಿಗೆ ಬೀಳ್ಬೇಡ್ರಿ ತಾಯಿ. ಒಂದು ನಿಮಿಷ ಸ್ವಲ್ಪ ದಾರಿ ಬಿಡು. ಕಾನೂನು ಪ್ರಕಾರನೇ ಕ್ರಮ ತಗೋಬೇಕು. ತಂಗಿ ಸಪೋರ್ಟ್ ಬೇಕು. ಯಾರು ಸಹಾಯ ಮಾಡ್ತಾ ಇಲ್ಲ. ನಿಮಗೆ ಫುಲ್ ಟ್ರೀಟ್ಮೆಂಟ್ ಏನಿರ್ತದಲ್ರಿ ಆ ಮಗಳಿಗೆ ಪ್ರತಿಯೊಂದು ಫ್ರೀ ಆಗ್ತದ್ರಿ. ನೀವು 1 ರೂಪಾಯಿ ಖರ್ಚು ಮಾಡ್ಸಂಗಿಲ್ಲ. ನೀವು ನನ್ನ ನೋಡತನ ಅಲ್ಲಿ ಬರಬೇಡ್ರಿ. ಇವರೇ ನಿಮಗ ನನ್ನನ್ನೇ ಸ್ಪಂದಿಸ್ತಾರ್ರಿ. ಅರ್ಥ ಆಯ್ತ್ರಿ? ನೀವು ಬರ್ರಿ ಈ ಕಡೆ. ನನಗೆ ಬರೋ ಪರಿಸ್ಥಿತಿ ಎಲ್ಲ ಕೊಟ್ಟಿದ್ದಾರೆ ಮೇಡಮ್. ಅದು ಪಂಚಾಯತಿಗೆ ಯಾರು ಸವಲತ್ತು ಕೊಡ್ಲಿಲ್ರಿ ಮೇಡಮ್. ಅವ್ರ PL ಕಾರ್ಡ್ ಇದೆಯಾ? ಆಯ್ತು. ಮಗ ತಲಾಟೆಲ್ಲ ಮಾಡಿ 5 ಲಕ್ಷ ರೂಪಾಯಿ ಅವ್ನು ಕಾಲಿಗೆ ಬಂದು 50 ಕೂಡ ಇಡ್ಲಿಲ್ಲ. ತಲಾಟೆ ಆಯ್ತು ನಿಮಗೆಲ್ಲ ಮಾಡಿಸ್ಕೊಟ್ಟು ಯಾವ ಗಂಡ ಮನೆ ಸ್ವಲ್ಪ ಒಟ್ಟೆ ನಾವು 1 ವರ್ಷ ಆಯ್ತು.